ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ಗೂ ಸಿಂಪಲ್ ಪಾಸ್ಟ್ಗೂ ಏನು ಡಿಫರೆನ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು ಅಂತ. ಯಾಕಂದರೆ ನಾವು ಎರಡೂ ಟೆನ್ಸ್ಗಳಲ್ಲೂ ಮುಗಿದೋಗಿರೋ ಆ್ಯಕ್ಷನ್ಗಳ ಬಗ್ಗೆನೇ ಮಾತಾಡೋದು. ಬಟ್ ಈ ಎರಡೂ ಟೆನ್ಸ್ಗೂ ಏನು ಡಿಫರೆನ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು, ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಯಾವಾಗ ಕೇಳಬೇಕು, ಐ ಹ್ಯಾವೆಂಟ್ ಅಂತ ಯಾವಾಗ ಹೇಳಬೇಕು, ಐ ಡಿಡಂಟ್ ಅಂತ ಯಾವಾಗ ಹೇಳಬೇಕು, ಆ್ಯಂಡ್ ಇದರಲ್ಲಿ ಕ್ವಶನ್ಸ್ ಯಾಕೆ ಕೇಳಬೇಕು, ಹ್ಯಾವ್ ಯು ಇಂದ ಯಾವಾಗ ಕೇಳಬೇಕು, ಡಿಡ್ ಯು ಇಂದ ಯಾವಾಗ ಕೇಳಬೇಕು. ಆ್ಯಂಡ್ ತುಂಬ ಜನಕ್ಕೆ ಇರೋ ಕನ್ಫ್ಯೂಷನ್ ಆ್ಯಂಡ್ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ಅವರ ಕ್ವಾಲಿಫಿಕೇಷನ್ ಹೇಳೋದು. ಐ ಹ್ಯಾವ್ ಡನ್ ಅನ್ಬೇಕಾ, ಐ ಡಿಡ್ ಅನ್ಬೇಕಾ, ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಏನು ಅನ್ಬೇಕು, ಯಾವ್ದು ಕರೆಕ್ಟ್, ಯಾವ ರೀತಿ ಹೇಳಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ, ರಿಪೀಟೆಡಾಗಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಇದನ್ನು. ಯಾಕೆಂದರೆ ತುಂಬ ಜನಕ್ಕೆ ಈ ಟಾಪಿಕ್ಸ್ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಅವರೆಲ್ಲ ಇದನ್ನು ಕಲ್ತ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಇದೆ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈಗ ಆಲ್ರೆಡಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಮೇಲೆ ವೀಡಿಯೋಸ್ ಮಾಡಿದ್ದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಆಮೇಲೆ ಬಂದು ಈ ವಿಡಿಯೋ ನೋಡಿ, ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಗೊತ್ತಿದೆ ಅಲ್ವಾ? ಸೊ ನಾವು ಇದನ್ನು ಯಾವಾಗ ಯೂಸ್ ಮಾಡ್ತೀವಿ? ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಟುಗೆದರ್. ಈಗ ಆಲ್ರೆಡಿ ಒಂದು ಆ್ಯಕ್ಷನ್ ಆಗಿದೆ ಅಂದರೆ ಪಾಸ್ಟ್ನಲ್ಲೇ ಆಗಿದೆ, ಅದು ಆ್ಯಂಡ್ ಪ್ರೆಸೆಂಟ್ ಟೈಮ್ನ ಎರಡನ್ನೂ ಜೊತೆಗೆ ನಾವು ಥಿಂಕ್ ಮಾಡಿ ಮಾತಾಡಬೇಕು ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇದು ಪ್ರೆಸೆಂಟ್ಗೆ ಕನೆಕ್ಟೆಡ್ ಇರುತ್ತೆ. ಈಗ ನಾನೊಂದು ಕೆಲಸ ಮಾಡಿದೆ, ಬಟ್ ನಾನು ಅದನ್ನು ನಿನಗೆ ತೋರಿಸ್ಬೇಕು, ನೀನು ಇನ್ನೂ ನೋಡಿಲ್ಲ ಅದನ್ನು. ಆ ಕೆಲಸ ಮುಗಿದು ಅರ್ಧ ಗಂಟೆ ಆಗಿರ್ಬೋದು, 1 hour ಆಗಿರ್ಬೋದು, ಅಥವಾ 1 day ಆಗಿರ್ಬೋದು. ನೀನು ಸಿಕ್ಕಿದಾಗ ನಾನು ಬಂದು ನಿನಗೆ ಈ ರೀತಿ ಹೇಳ್ತೀನಿ, ಸಿ ಐ ಹ್ಯಾವ್ ಡನ್ ಇಟ್ ಅಂತ. ಸೊ ಇದನ್ನು ನಾನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಿದೆ. ಯಾಕೆ ಅಂದರೆ ಆ ಆ್ಯಕ್ಷನ್ ಏನೋ ಆಗಿದೆ, ಬಟ್ ಅದು ಪ್ರೆಸೆಂಟ್ ಹೆಂಗೆ ಕನೆಕ್ಟ್ ಇದೆ ಅಂದರೆ ನಾನು ಇನ್ನೂ ನಿನಗೆ ಅದನ್ನು ತೋರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ನೀನು ನೋಡ್ಬೇಕು ಅದನ್ನು, ಆವಾಗಲೇ ಅದು ಫಿನಿಶ್ ಆಗುತ್ತೆ ಒಂದು ರೀತಿ ಅಂತ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಅವ್ರು ತುಂಬ ರೀಸೆಂಟಾಗಿ ಈಗ ತಾನೇ ಮುಗಿದ್ರೂ ಕೂಡ ನೀವು ಈ ಥರನೇ ಹೇಳ್ಬೋದು. ಸೊ ಸಿಂಪಲ್ ಪಾಸ್ಟ್ನಲ್ಲಿ ನಾವು ಜಸ್ಟ್ ಪಾಸ್ಟ್ನ ಬಗ್ಗೆನೇ ಮಾತಾಡ್ತೀವಿ, ನಾವು ಜಸ್ಟ್ ಪಾಸ್ಟ್ನ ಆ್ಯಕ್ಷನ್ ಬಗ್ಗೆನೇ ಥಿಂಕ್ ಮಾಡ್ತೀವಿ, ಪ್ರೆಸೆಂಟ್ ಟೈಮ್ ಬಗ್ಗೆ ಥಿಂಕ್ ಮಾಡಲ್ಲ. ಯಾಕೆಂದರೆ ಇದು ಪ್ರೆಸೆಂಟ್ಗೆ ಏನೂ ಕನೆಕ್ಟೆಡ್ ಇರಲ್ಲ. ಓಕೆ? ಸೊ ನನಗೆ ಹೇಳಬೇಕು, ನಾನು ಕೆಲಸನ ಯಾವತ್ತೋ ಮಾಡಿದ್ದೀನಿ, ಐ ಆಲ್ರೆಡಿ ಡಿಡ್ ಇಟ್. ಇಲ್ಲಿ ಟೈಮ್ನ ಕೂಡ ಹಾಕ್ಬೋದು, ಐ ಡಿಡ್ ಇಟ್ ಯೆಸ್ಟರ್ಡೇ ಅಂತ. ಬಟ್ ಐ ಹ್ಯಾವ್ ಡನ್ ಇಟ್ ಯೆಸ್ಟರ್ಡೇ ಅಂತ ಹೇಳಬಾರ್ದು. ಯಾಕೆಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಟೈಮ್ನ ಹೇಳಲ್ಲ, ಅದು ಗೊತ್ತಾಗಿದೆ ಅಲ್ವಾ ನಿಮಗೆ? ಸೊ ಈಗ ನಾನು ಲೆಫ್ಟ್ ಸೈಡ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ನ ಎಕ್ಸಾಂಪಲ್ ತೋರಿಸ್ತೀನಿ, ರೈಟ್ ಸೈಡ್ನಲ್ಲಿ ಸಿಂಪಲ್ ಪಾಸ್ಟ್ ಎಕ್ಸಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ. ಸೇಮ್ ಸೆಂಟೆನ್ಸ್ಗಳು ಸೇಮ್ ಸಿಚುವೇಶನಲ್ಲೇ ಇದ್ದರೆ ಯಾವ ರೀತಿ ಮೀನಿಂಗ್ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡಿ. ಮೈ ಸಿಸ್ಟರ್ ಹ್ಯಾಸ್ ಲರ್ನ್ಡ್ ಡ್ರೈವಿಂಗ್ ಅಂತ ನಾನು ಹೇಳ್ತೇನೆ, ಅಂದರೆ ಅವಳು ಡ್ರೈವಿಂಗ್ ಕಲ್ತಿದ್ದಾಳೆ. ಸೊ ನೋಡಿ, ಕನ್ನಡ ವರ್ಡ್ ಕೂಡ ಹೇಗಿದೆ, ಕಲ್ತಿದ್ದಾಳೆ ಅಂದ್ರೆ ಏನೋ ಪ್ರೆಸೆಂಟ್ ತೋರಿಸ್ತಾ ಇದೆ ಇಲ್ಲಿ, ಅದ್ರ ಎಫೆಕ್ಟ್ ಪ್ರೆಸೆಂಟ್ನಲ್ಲಿ ಇದೆ ಅಂತ ಕಾಣ್ತಾ ಇದೆ. ನಾನು ಹೇಳಿದೆ ಅವಳೀಗ ಡ್ರೈವ್ ಮಾಡ್ತಾಳೆ ಅಂತ, ಅವ್ರು ಕೇಳಿದ್ರು ಕಲ್ತಿದ್ದಾಳೆ ಅಂತ. ಎಸ್, ಅವಳು ಕಲ್ತಿದ್ದಾಳೆ, ಶಿ ಹ್ಯಾಸ್ ಲರ್ನ್ ಡ್ರೈವಿಂಗ್. ತುಂಬ ರೀಸೆಂಟಾಗಿ ಆಗಿರ್ಬೋದು ಇದು. ಆ್ಯಂಡ್ ಆ ಕಲ್ತಿರೋ ಆ್ಯಕ್ಷನ್ ಬಗ್ಗೆ ನಾನೀಗ ಮಾತಾಡಬೇಕು, ಆವಾಗ ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತೀನಿ, ಮೈ ಸಿಸ್ಟರ್ ಲರ್ನ್ಡ್ ಡ್ರೈವಿಂಗ್. ಸೊ ಸಿಂಪಲ್ ಪಾಸ್ಟ್ನಲ್ಲಿ ನಾನು ಹೇಳಿದ್ದೆ, ಸಬ್ಜೆಕ್ಟ್ ಆದ ತಕ್ಷಣ ನೀವು V2 ವರ್ಬ್ನ ಸೆಕೆಂಡ್ ಫಾರ್ಮ್ ಪಾಸ್ಟ್ ವರ್ಬ್ ಹಾಕಬೇಕು ಅಂತ. ಮೈ ಸಿಸ್ಟರ್ ಲರ್ನ್ಡ್ ಡ್ರೈವಿಂಗ್ ಇನ್ 1 month, 1 ತಿಂಗಳಲ್ಲಿ ಕಲಿತು ಅಂತ ಹೇಳಿದೆ. ನಾವು ಪೂರ್ತಿ ಫೋಕಸ್ ಬರೀ ಪಾಸ್ಟ್ನ ಆ ಆ್ಯಕ್ಷನ್ ಮೇಲೆ ಹೇಳ್ತಾ ಇದ್ದೀನಿ. ಆ 1 ತಿಂಗಳಲ್ಲಿ ಆಯ್ತಲ್ವಾ, ಅದೇ ಇಲ್ಲಿ ಫಾರ್ ಹಾಕಬಾರ್ದು, ಇನ್ನು ಹಾಕಬೇಕು. ಅಂದರೆ ಒಂದು ಕೆಲಸ ಎಷ್ಟು ದಿನದಲ್ಲಿ ಆಯಿತು ಅಂತ ಹೇಳುವಾಗ ಇನ್ನೇ ಹಾಕ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡ್ರೈವಿಂಗ್ ಅನ್ನೋದು ನೌನ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ, ವರ್ಬ್ ಅಲ್ಲ. ಇಲ್ಲಿ ವರ್ಬ್ ಲರ್ನ್ಡ್, ಕುಕಿಂಗ್, ಡ್ರೈವಿಂಗ್ ಇವೆಲ್ಲ ವರ್ಬ್ ಮುಂದೆ ಹಾಕಿದ್ರೆ ನೌನ್ ಆಗುತ್ತೆ. ನೋಡಿ ನೆಕ್ಸ್ಟ್, ಐ ಹ್ಯಾವ್ ಬ್ರೋಕನ್ ಮೈ ಲೆಗ್, ಐ ಕಾಂಟ್ ವಾಕ್. ನಾನೀಗ ಕಾಲು ಮುರ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಯಾವಾಗಲೂ ಮುರ್ಕೊಂಡಿರ್ಬೋದು, ಬಟ್ ಸ್ಟಿಲ್ ಐ ಕಾಂಟ್ ವಾಕ್ ಅಲ್ವಾ? ಐ ಒನ್ಸ್ ಬ್ರೋಕ್ ಮೈ ಲೆಗ್ ಇನ್ ಚೈಲ್ಡ್ಹುಡ್, ಒಂದು ಸಾರಿ ಮುರ್ಕೊಂಡಿದ್ದೆ. ಸೊ ಇದು ತುಂಬ ಪಾಸ್ಟ್ ಆಯಿತು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಕಂಪ್ಯಾರಿಸನ್. ಐ ಹ್ಯಾವ್ ವಾಚ್ಡ್ ದಿಸ್ ಫಿಲ್ಮ್ 5 times. ನಾವೊಂದು ಕೆಲಸ ಎಷ್ಟು ಸಾರಿ ಮಾಡಿದ್ದೀವಿ? 5 times ನೋಡಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಎಸ್ಟರ್ಡೇ ಐ ವಾಚ್ಡ್ ಅ ಕಾಮಿಡಿ ಫಿಲ್ಮ್, ನೆನ್ನೆ ಒಂದು ಫಿಲ್ಮ್ ನೋಡಿದೆ ಅಂತ ನಾನು ಹೇಳ್ತೇನೆ. ಅಂದರೆ ಇಲ್ಲಿ ಕೇವಲ ನೆನ್ನೆ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ರಾಜ್ ಆ್ಯಂಡ್ ಸೀಮಾ ಹ್ಯಾವ್ ಗಾಟ್ ಮ್ಯಾರಿಡ್, ಅಂದರೆ ಇದೊಂದು ನ್ಯೂಸ್. ನಾನು ಹೇಳೋದ್ನಲ್ವಾ, ರೀಸೆಂಟಾಗಿ ಏನಾದರೂ ಒಂದು ಆದರೆ ಅದು ನಿಮಗೆ ನ್ಯೂಸ್ ಅಂತ ಅನಿಸಿದ್ರೆ, ನಾನು TV ನ್ಯೂಸ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ರೀಸೆಂಟಾಗಿ ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಆಯಿತು ಅಂದರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಆಯಿತು, ಅದು ಒಂದು ನ್ಯೂಸ್ ಆಗುತ್ತೆ ನಿಮಗೆ. ನ್ಯೂಸ್ ಅಂದರೆ ನಿಮ್ಗೆ ಆವಾಗ ತಾನೇ ಗೊತ್ತಾಗುತ್ತೆ ಒಂದು ವಿಷಯದ ಬಗ್ಗೆ, ಅದನ್ನು ನ್ಯೂಸ್ ಅಂತಾರೆ. ಅಂದರೆ ಅವರು ಮದುವೆ ಆಗಿದ್ದಾರೆ ಅಂತ ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ, ಗೊತ್ತಾಯ್ತಲ್ಲ? ಬಟ್ ಅವ್ರು ಮದುವೆ ಆಗಿ ತುಂಬ ದಿನ ಆಗಿರೋ ಈ ಥರ ಹೇಳ್ಬೋದು,
ರಾಜ್ ಅಂಡ್ ಸೀಮಾ ಗಾಟ್ ಮ್ಯಾರಿಡ್ ಇನ್ 2008. ಅವರು 2008 ಮದುವೆ ಆದ್ರು. ನೋಡಿ, ಕನ್ನಡ ವರ್ಡ್ ಕೂಡ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ರೈಟ್, ಅಲ್ಲಿ ನೋಡಿ, ಹ್ಯಾವ್ ಗಾಟ್ ಮ್ಯಾರಿಡ್, ಇಲ್ಲಿ ಜಸ್ಟ್ ಗಾಟ್ ಮ್ಯಾರಿಡ್. ಐ ಹ್ಯಾವ್ ಸ್ಟಡಿಡ್ 5 ಚಾಪ್ಟರ್ಸ್ ಫಾರ್ ದ ಎಕ್ಸಾಮ್ ಅಂತ ನಾನು ಹೇಳಬೇಕೀಗ. ನಾಳೆ ಎಕ್ಸಾಮ್ಗೆ 5 ಚಾಪ್ಟರ್ಸ್ ಓದಿದ್ದೀನಿ ಅಂತ, ಆರ್ ಇನ್ನೂ ಎಕ್ಸಾಮ್ ಬಂದಿಲ್ಲ, ಬರುವಂಥ ಎಕ್ಸಾಮ್ಗೆ, ಈಗ ಅಪ್ಕಮಿಂಗ್ ಎಕ್ಸಾಮ್ಗೆ ಅವ್ರ ನೆಕ್ಸ್ಟ್ ಎಕ್ಸಾಮ್ಗೆ ನಾನು 5 ಚಾಪ್ಟರ್ಸ್ ಓದಿದ್ದೀನಿ ಅಂದರೆ ಯಾವಾಗಲೂ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಿ. ಯಾಕಂದರೆ ನೀವು ಓದಿರೋದು ಎಕ್ಸಾಮ್ ಬರೆಯೋವರೆಗೂ ವ್ಯಾಲಿಡ್ ಇರುತ್ತೆ ಅಲ್ವಾ. ಐ ಹ್ಯಾವ್ ಸ್ಟಡಿಡ್. ಬಟ್ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದೋಗಿದ್ರೆ, ಅಂದರೆ ನೆನ್ನೆನೇ ಮುಗಿದೋಯ್ತು, ಯಾವಾಗಲೂ ಮುಗಿದೋಯ್ತು, ಅದಕ್ಕೆ ಎಷ್ಟು ಓದಿದ್ದೆ ಅದನ್ನು ಪಾಸ್ಟಲ್ಲಿ ಹೇಳಬೇಕು. ಐ ಸ್ಟಡಿಡ್ 5 ಚಾಪ್ಟರ್ಸ್ ಫಾರ್ ದ ಎಕ್ಸಾಮ್ ಅಂದರೆ ನೆನ್ನೆ ಮುಗಿದೋಯ್ತಲ್ಲ ಆ ಎಕ್ಸಾಮ್ಗೆ. ನೀವು ಬೇಕಾದ್ರೆ ಟೈಮ್ ಮೆನ್ಷನ್ ಮಾಡಿ, ಐ ಸ್ಟಡಿಡ್ 5 ಚಾಪ್ಟರ್ಸ್ ಫಾರ್ ಎಸ್ಟರ್ಡೇಸ್ ಎಕ್ಸಾಮ್ ಅಂತ. ರೈಟ್, ವರ್ಬ್ ನೋಡಿ, ಐ ಹ್ಯಾವ್ ಸ್ಟಡಿಡ್, ಐ ಸ್ಟಡಿಡ್. ಬಿಗಿನರ್ಸ್ ಗೊತ್ತೇ ಆಗೋದಿಲ್ಲ, ಐ ಹ್ಯಾವ್ ಸ್ಟಡಿಡ್ ಹಾಕ್ಬೇಕಾ ಐ ಸ್ಟಡಿಡ್ ಹಾಕ್ಬೇಕಾ ನೋಡ್ಕೊಳ್ಳಿ, ಅಲ್ಲಿ ಎಲ್ಲ ಕಡೆನೂ ನೋಡ್ತಾ ಇರಿ. ಮೈ ಬ್ರದರ್ ಹ್ಯಾಸ್ ಹ್ಯಾಡ್ ಅನ್ ಆಕ್ಸಿಡೆಂಟ್. ನೋಡಿ, ಇಲ್ಲಿ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಹ್ಯಾಡ್ ಅನ್ನೋದು V3. ಗೊತ್ತಿದಲ್ವ, ಆಕ್ಸಿಡೆಂಟ್ ಆಯಿತು ಅನ್ನೋದು ಇದೇ ಥರ ಹೇಳ್ತೀವಿ. ಅಂದರೆ ಈಗ ಅವನು ಆಸ್ಪತ್ರೆಯಲ್ಲಿದ್ದಾನೆ, ಅರ್ಥ ಆಯ್ತು ಈಗ ನಿಮಗಿದು. ಬಟ್ ನಾನೀಗ ಕೇಳಬೇಕು, ಯಾವಾಗ ಆಯಿತು ಆಕ್ಸಿಡೆಂಟ್ ಅಂತ. ಅಂದರೆ ಆಕ್ಸಿಡೆಂಟ್ ಆಗಿದ್ದ ಆ್ಯಕ್ಷನ್ನ ಮಾತ್ರ ನಾನು ಕೇಳಬೇಕು ಅಂದರೆ ನಾನು ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಕೇಳಬಹುದು. ವೆನ್ ಡಿಡ್ ದ ಆಕ್ಸಿಡೆಂಟ್ ಹ್ಯಾಪನ್ ಅಂತ. ಅಂದರೆ ಆಕ್ಸಿಡೆಂಟ್ ಆಗಿದ್ದು ಯಾವಾಗ ಅಂತ. ಅಂದರೆ ಕೇಳೋನಿಗೆ, ನನಗೆ ನಾನು ಪೂರ್ತಿ ಫೋಕಸ್ ಆಕ್ಸಿಡೆಂಟ್ ಆಗಿದ್ದ ದಿನ ಕೇಳಬೇಕು ಅನ್ಕೊತಾ ಇದ್ದೀನಿ, ಅಥವಾ ಯಾವಾಗ ಆಯಿತು ಆ ಟೈಮ್ನ ಮಾತ್ರ ಕೇಳಬೇಕು ಅಂದ್ಕೊಂಡಾಗ ಈ ಥರ ಕೇಳ್ಬೋದು. ಹಾಂ, ಓಕೆ, ಇದಕ್ಕೆ ಎಕ್ಸೆಪ್ಷನ್ ಇದೆ. ವೆನ್ ಹ್ಯಾಸ್ ಇಟ್ ಹ್ಯಾಪೆಂಡ್, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೂ ಕೇಳಬಹುದು. ಓಕೆ, ನೆಕ್ಸ್ಟ್, ವೆರ್ಸ್ ಕಿರಣ್, ಅವನು ಎಲ್ಗೋ ಈಗ ಹೋಗಿದ್ದಾನೆ, ನಾ ಹೇಳಬೇಕು ಅದನ್ನು, ಇನ್ನೂ ಬಂದಿಲ್ಲ ಅಲ್ವಾ, ಅವಾಗ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು, ಹಿ ಹ್ಯಾಸ್ ಗಾನ್ ಟು ಕಾಲೇಜ್ ಅಂತ. ಯಾಕಂದರೆ ಅವನಿಲ್ಲಿಲ್ಲ, ಅಂದರೆ ಎಲ್ಲೋ ಹೊರಗಡೆ ಇದ್ದಾನೆ, ಅಂದರೆ ಇನ್ನೂ ಬಂದಿಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಬೇಕಲ್ವಾ, ಇನ್ನೂ ಬಂದಿಲ್ಲ ಅಲ್ವಾ, ಆದ್ದರಿಂದ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಅಂದರೆ ಕಾಲೇಜ್ಗೆ ಹೋಗಿದ್ದಾನೆ. ನೋಡಿ, ನಾವು ಕನ್ನಡದಲ್ಲೂ ಯಾವಾಗ ಈ ಥರ ಹೇಳ್ತೀವಿ, ಹೋಗಿದ್ದಾನೆ, ಅಲ್ಲೇ ಇದ್ದಾನೆ ಅನ್ನೋವಾಗಲೇ ಹೇಳ್ತೀವಲ್ವ. ಸೊ ನೆನ್ಪಿಟ್ಕೊಂಬಿಡಿ ಇದನ್ನು. ಬಟ್ ಆಲ್ರೆಡಿ ಹೋಗಾಯಿತು, ಬಂದಾಯಿತು, ಈಗ ಮನೇಲಿದ್ದಾನೆ, ಆ ಆ್ಯಕ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಪಾಸ್ಟಲ್ಲಿ ಹೇಳಬೇಕು. ಕಿರಣ್ ವೆಂಟ್ ಟು ಕಾಲೇಜ್ ಅಟ್ 9 ಅಂಡ್ ಕೇಮ್ ಬ್ಯಾಕ್ ಅಟ್ 12. 9ಕ್ಕೆ ಹೋದ, 12ಕ್ಕೆ ವಾಪಸ್ ಬಂದ ಅಂತ ನಾನು ಹೇಳ್ತಾ ಇದ್ದೀನಿ. ಫಿನಿಶೇ ಆಗೋಗಿದೆ ಅದು ಆ್ಯಕ್ಷನ್. ರೈಟ್, ಯು ಹೆಲ್ಪ್ ಮೀ ಮೆನಿ ಟೈಮ್ಸ್ ಅಂದರೆ ಇಲ್ಲಿವರೆಗೂ ನೀನು ನನ್ನ ಲೈಫ್ನಲ್ಲಿ ತುಂಬ ಸರಿ ಹೆಲ್ಪ್ ಮಾಡಿದ್ದೀಯಾ. ರೈಟ್, ಯಾವ ಸರಿ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಸರಿ ನೀನು ಮಾಡಿದ್ದೀಯಾ. ಇಲ್ಲಿ ಟೈಮ್ ಬೇಕಾಗಿಲ್ಲ. ಬಟ್ ಯಾವುದೋ ಒಂದು ಸ್ಪೆಸಿಫಿಕ್ ಹೆಲ್ಪ್ ಬಗ್ಗೆ ಮಾತಾಡಬೇಕಂದ್ರೆ ಪಾಸ್ಟ್ ಆಗುತ್ತೆ ಅಗೇನ್. ಯಾಕೆಂದರೆ ಸ್ಪೆಸಿಫಿಕ್ ಟೈಮ್ ಸಿಂಪಲ್ ಪಾಸ್ಟ್ನಲ್ಲೇ ಇರೋದು. ಥ್ಯಾಂಕ್ಸ್, ಯು ಹೆಲ್ಪ್ ಮೀ ದ್ಯಾಟ್ ಡೇ. ನೋಡಿ, ಅಂದರೆ ಆ ಸ್ಪೆಸಿಫಿಕ್ ದಿನದ ಬಗ್ಗೆ ನಾನು ಮಾತಾಡ್ತೀನಿ. ಅವತ್ತು ಮಂಡೇ ನೀನು ನನಗೆ ಹೆಲ್ಪ್ ಮಾಡಿದೆ ಅಲ್ವಾ, ಆ ದಿನ ನನಗೆ ಹೆಲ್ಪ್ ಮಾಡಿದೆಲ್ಲ, ಅದಕ್ಕೆ ಥ್ಯಾಂಕ್ಸ್. ಐ ಹ್ಯಾವ್ ನೆವರ್ ಈಟನ್ ಬಿರಿಯಾನಿ ಅಂದರೆ ನಾನು ಇಲ್ಲಿವರೆಗೂ ಯಾವತ್ತೂ ತಿಂದಿಲ್ಲ ಅಂತ ನಾನು ಹೇಳಬೇಕು. ನಾನು ಹೇಳಿದ್ದೆ ಅಲ್ವಾ, ನಿಮ್ಮ ಲೈಫ್ನಲ್ಲಿ ನೀವು ಯಾವತ್ತೂ ಒಂದು ಕೆಲಸ ಮಾಡಿಲ್ಲ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಐ ಆಮ್ ನೆವರ್ ಅಂತಲೇ ಹೇಳಿ. ಬಟ್ ಈಗ ನಾನು ಒಂದು ಯಾವುದೋ ಒಂದು ಫಂಕ್ಷನ್ನಲ್ಲಿ ಏನೋ ಒಂದು ತಿಂದಿಲ್ಲ ಅನ್ಬೇಕು, ಅವಾಗ ಪಾಸ್ಟ್ನಲ್ಲಿ ಹೇಳಬೇಕು. ಯಾಕಂದರೆ ಆ ಸ್ಪೆಸಿಫಿಕ್ ಫಂಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಐ ಡಿಡೆಂಟ್ ಈಟ್ ಬಿರಿಯಾನಿ, ಐ ಏಟ್ ಚಪಾತಿ. ಯಾವಾಗ? ಆ ಫಂಕ್ಷನ್ನಲ್ಲಿ. ಅಂದರೆ ಇದೊಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಮಾತಾಡ್ತಿದ್ದೀವಿ ಈಗ. ಐ ಡಿಡೆಂಟ್ ಈಟ್ ಬಿರಿಯಾನಿ, ಐ ಏಟ್ ಚಪಾತಿ. ಗೊತ್ತಾಯ್ತಲ್ಲ? ಐ ಹ್ಯಾವ್ ನೆವರ್ ಈಟ್ ಅಂದರೆ ಯಾವತ್ತೂ ತಿಂದಿಲ್ಲ. ಐ ಡಿಡೆಂಟ್ ಈಟ್ ಅಂದರೆ ಅವಾಗ ಮಾತ್ರ, ಆ ಟೈಮ್ನಲ್ಲಿ ತಿಂದಿಲ್ಲ ನಾನು. ಲುಕ್ ವಾಟ್ ಕಿರಣ್ ಹ್ಯಾಸ್ ಗಿವನ್ ಮೀ. ಹಾಂ, ಈ ಥರ ಸೆಂಟೆನ್ಸ್ ಆಲ್ರೆಡಿ ಕಲ್ತಿದ್ದೀರಲ್ಲ, ನಾನು ತೋರಿಸಿ ನಿಮಗೆ ಹೇಳ್ತಾ ಇದ್ದೀನಿ. ನೀನು ನೋಡ್ತಾ ಇದೆಯಾ? ಸರ್ಪ್ರೈಸಿಂಗ್ ಆಗಿದೆ. ನೋಡು ಕಿರಣ್ ಏನು ಕೊಟ್ಟಿದ್ದಾನೆ. ಅಗೇನ್ ನಾನು ಹೇಳಿದ್ನಲ್ಲ, ಯಾರೋ ಏನೋ ಕೊಟ್ಟಿದ್ದಾರೆ ನಿಮಗೆ, ನೀವು ಅದು ತುಂಬ ಟೈಮ್ ಆದಮೇಲೆ ನೋಡ್ತಾ ಇದ್ದೀರಾ, ನೀವು ಕೇಳಬೇಕು ಅನ್ಕೋತೀರಾ. ಆಗ ಈ ಥರ ಕೇಳಿ, ಹೂ ಗೇವ್ ಯು ದ್ಯಾಟ್ ಅಂತ. ರೈಟ್, ಹೂ ಡಿಡ್ ಗೇವ್ ಯು ಅಲ್ಲ, ಹೂ ಗೇವ್ ಯು ದ್ಯಾಟ್. ನಿನಗೆ ಯಾರು ಕೊಟ್ಟರು? ಐ ಹ್ಯಾವ್ ನೆವರ್ ಬೀನ್ ಅಬ್ರಾಡ್ ಅಂದರೆ ನಾನು ಯಾವತ್ತೂ ಫಾರಿನ್ ಕಂಟ್ರೀಸ್ಗೆ ಹೋಗಿಲ್ಲ. ಅಬ್ರಾಡ್ ಅಂದರೆ ವಿದೇಶ. ಅಗೇನ್ ಇಲ್ಲಿವರೆಗೂ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಈಗ ನಮ್ಮ ಅಜ್ಜ ಮಾಡಿಲ್ಲ ಅಂತ ನಾನು ಹೇಳಬೇಕು ಅಂದರೆ ಅವ್ರೀಗ ಇಲ್ಲ. ಅವರು ಬದುಕಿರೋವಾಗ ಯಾವತ್ತೂ ಮಾಡೇ ಇಲ್ಲ ಅಂತ ಹೇಳಬೇಕಂದ್ರೆ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬೇಕು. ಯಾಕೆಂದರೆ ಅವ್ರಿಗಿಲ್ಲ ಅಲ್ವಾ, ಅವ್ರು ಮಾಡಿದ ಎಲ್ಲ ಕೆಲಸಗಳು ಪಾಸ್ಟೇ. ಸೊ ಅವಾಗ ನಾನು ಹೇಳ್ತೀನಿ, ಮೈ ಗ್ರ್ಯಾಂಡ್ ಪಾ ನೆವರ್ ವೆಂಟ್ ಅಬ್ರಾಡ್. ನೋಡಿ, ನೆವರ್ ವೆಂಟ್ ಅಬ್ರಾಡ್, ಅವ್ರು ಯಾವತ್ತೂ ಹೋಗೇ ಇರಲಿಲ್ಲ. ಮೈ ಗ್ರ್ಯಾಂಡ್ ಪಾ ಡಿಡ್ ನಾಟ್ ಗೋ ಅಬ್ರಾಡ್ ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ಅವರ ಎಂಟೈರ್ ಲೈಫ್ನಲ್ಲಿ ಅವರು ಬದುಕಿದ್ದಾಗ ಹೋಗಿಲ್ಲ ಅಂದರೆ
ನೆವರ್ ವೆಂಟ್ ಅಂತ ಹಾಕಿ, ನೆವರ್ ಡಿಡ್, ನೆವರ್ ಏಟ್ ಅಂತ ಹೇಳಿ. ಇದು ಪಾಸಿಟಿವ್ ಸೆಂಟೆನ್ಸ್ನಲ್ಲೇ ನೆವರ್ ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಗೊತ್ತಿದೆ ಅಲ್ವಾ ಐಡಿಯಾ, ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ನಾವು ನೆವರ್ ಹಾಕಿದಾಗ ಏನು ಮೀನಿಂಗ್ ಬರುತ್ತೆ ಅಂತ. ನೀವೆಲ್ಲ ಹಳೆಯ ಕ್ಲಾಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬಂದರೆ ಮಾತ್ರ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ನಾನು ಆ ಥರ ಚಿಕ್ಕ ವಿಷಯಗಳನ್ನ ತುಂಬ ಸರಿ ಹೇಳಲ್ಲ, ಯಾಕಂದರೆ ಹಿಂದೆ ಹೇಳಿಬಿಟ್ಟಿರ್ತೀನಿ ಡೀಟೇಲಾಗಿ. ಓಕೆ, ಈಗ ನೋಡಿ, ನೀವೆಲ್ಲಾದರೂ ಇಂಟರ್ವ್ಯೂಗೆ ಹೋಗ್ತೀರಾ ಅಥವಾ ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ಒಂದು ಕಡೆ ಮಾತಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ನೀವು MA MBA ಏನೋ ಮಾಡಿರ್ತೀರ. ಅದನ್ನು ನಾವು ಹೇಗೆ ಹೇಳಬೇಕು? ಐ ಡಿಡ್ MBA ಅನ್ಬೇಕಾ, ಐ ಹ್ಯಾವ್ ಡನ್ MBA ಅನ್ಬೇಕಾ, ಐ ಹ್ಯಾವ್ ಸ್ಟಡಿಡ್ ಅನ್ಬೇಕಾ, ಏನು ಅನ್ಬೇಕು? ಸೊ ತುಂಬ ಜನ ಅನ್ನೋದು ಐ ಹ್ಯಾವ್ ಡನ್ ಅಂತ ಆರ್ ಐ ಡಿಡ್ ಅಂತ. ನೀವು ಏನೇ ಓದಿರಿ, MBA MA BA BSc ಎಂಜಿನಿಯರಿಂಗ್, ನೀವು ಡನ್ ಡಿಡ್ ಅನ್ಬಾರ್ದು ಯಾವತ್ತು. ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಓಕೆ, ನಾನು ಇನ್ಫಾರ್ಮಲ್ ಸ್ಟೈಲಲ್ಲಿ ಹೇಳ್ತಿಲ್ಲ, ಇನ್ಫಾರ್ಮಲ್ ಸ್ಟೈಲಲ್ಲಿ ಕ್ಯಾಶುವಲ್ ಆಗಿ ಮಾತಾಡುವಾಗ ಓಕೆ ನೀವು ಹೇಳ್ಬೋದು, ಆದರೂ ಕೂಡ ಅದು ಇಂಪ್ರಾಪರ್, ಅದು ಕರೆಕ್ಟ್ ಅಲ್ಲ. MBA MA ಅನ್ನೋದೆಲ್ಲ ಕೆಲಸಗಳಲ್ಲ, ಇವೆಲ್ಲ ಡಿಗ್ರಿಗಳು, ಆ ಕೋರ್ಸೇ ಇರೋ ಹೆಸರುಗಳು. ನೀವು ಅಷ್ಟು ವರ್ಷ ಓದಿದರೆ ಆ ಡಿಗ್ರಿ ನಿಮಗೆ ಕೊಡ್ತಾರೆ, ಸರ್ಟಿಫಿಕೇಟ್ನಲ್ಲಿ ಕೊಡ್ತಾರೆ, ಆವಾಗ ನೀವು ಡಿಗ್ರಿ ಹೋಲ್ಡರ್ ಆಗ್ತೀರಾ. ಅಂದರೆ ನಾವು ಆ ಕೋರ್ಸ್ನ ಓದ್ತೀವಿ, ಯಾವಾಗಲೂ ಅದನ್ನು ಮಾಡಿದ್ವಿ ಅನ್ಬಾರ್ದು. ಓಕೆ, ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನಾನು ಹೇಳ್ತಿಲ್ಲ, ಪ್ರಾಪರ್ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಸ್ಟಡೀಡ್ ಅನ್ಬೇಕು ಯಾವಾಗಲೂ. ಸೊ ನೀವೇನೇ ಓದಿರಿ, ನೀವು ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ಇಂಟರ್ವ್ಯೂನಲ್ಲಿ ಇದೇ ಥರ ಹೇಳಿ, ಐ ಹ್ಯಾವ್ ಸ್ಟಡೀಡ್ MBA ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು, ಯಾಕೆಂದರೆ ನೀವು ಅಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೀರಾ. ಯಾಕೆಂದರೆ ನಿಮ್ಮ ಕ್ವಾಲಿಫಿಕೇಷನಲ್ಲಿ ತುಂಬ ಇಂಪಾರ್ಟೆಂಟ್, ಪ್ರೆಸೆಂಟ್ಗೆ ರಿಲೇಟ್ ಇದೆ. ಇಲ್ಲ ಅಂದರೂ ಕೂಡ ನೀವು ಐ ಹ್ಯಾವ್ ಸ್ಟಡೀಡ್ ಅಂತಾನೆ ಹೇಳಿ. ಅಂದರೆ ಇದರ್ಥ ನಾನು MBA ಓದಿದ್ದೀನಿ ಅಂತ ಅವ್ರಿಗೆ ಹೇಳಬೇಕಲ್ವಾ. ತುಂಬ ರೀಸೆಂಟ್ ಅಂತ ಅನ್ನಿಸ್ಬೇಕು ಅಲ್ಲಿ ಇಂಟರ್ವ್ಯೂವರ್ಗೆ, ನಾನು MBA ಓದಿದ್ದೀನಿ ಅಂತ ನಾವು ಹೇಳ್ತೇವೆ. ಆರ್ ನೀವು ಯಾವ ಇಯರ್ನಲ್ಲಿ ಮಾಡಿದ್ದೀರಾ ಅಂತ ಹೇಳಬೇಕಂದ್ರೆ ನಾವಿಲ್ಲಿ ಟೈಮ್ ಹಾಕೋಕ್ಕಾಗಲ್ಲ, ಅವಾಗ ಸಿಂಪಲ್ ಪಾಸ್ಟ್ನಲ್ಲೇ ಹೇಳಬೇಕು. ಐ ಸ್ಟಡೀಡ್ MBA ಇನ್ 2001 ಅನ್ಬೇಕು. ನಾನು MBA ಓದಿದ್ದು 2001ನಲ್ಲಿ. ಸಂಜು ಹ್ಯಾಸಂಟ್ ಫೋನ್ ಮೀನ್ ಟುಡೇ, ನಾವಿನ್ನ ಟುಡೇನಲ್ಲೇ ಇದ್ದೀವಿ, ಇನ್ನೂ ಸಂಜು ಫೋನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ. ಬಟ್ ಆಲ್ರೆಡಿ ಮಾಡಿದ್ರೆ ಮಾಡಿದ್ಲು ಅಂತ ನಾನು ಹೇಳಬೇಕೀಗ. ಅವಾಗ ಹೇಳಿ, ಸಂಜು ಫೋನ್ 5 minutes ago, 5 ನಿಮಿಷದ ಹಿಂದೆ ಮಾಡಿದ್ಲು. ಬಟ್ ನಿನ್ನೆ ಮಾಡಿಲ್ಲ ಅಂದರೆ ಡಿಡೆಂಟ್ ಫೋನ್ ಅನ್ಬೇಕು. ಸಂಜು ಡಿಡೆಂಟ್ ಫೋನ್ ಎಸ್ಟುಡೇ. ಐ ಹ್ಯಾವಂಟ್ ಸೀನ್ ಕಿರಣ್ ದಿಸ್ ವೀಕ್, ನಾ ಈ ವಾರ ಕಿರಣ್ ನೋಡೇ ಇಲ್ಲ. ಇನ್ನು ನಾವು ದಿಸ್ ವೀಕ್ನಲ್ಲೇ ಇದ್ದೀವಿ, ಆವಾಗ ಹೇಳಬೇಕು. ಲಾಸ್ಟ್ ವೀಕ್ ಬಗ್ಗೆ ಹೇಳೋಗಿದ್ರೆ ಐ ಡಿಡೆಂಟ್ ಸಿ ಕಿರಣ್ ಲಾಸ್ಟ್ ವೀಕ್ ಅನ್ಬೇಕು. ಐ ಸಾ ಕಿರಣ್ ಮಾರ್ನಿಂಗ್ ಅಂಡ್ ಡಿ ಸೆಡ್ ಸಮಥಿಂಗ್, ಬೆಳಿಗ್ಗೆ ನೋಡಿದೆ ಅಂತ ಹೇಳಬೇಕು. ಸೊ ಬೆಳಿಗ್ಗೆ ನೋಡಿದೆ, ಈಗ ಸಂಜೆ ಆಗಿದೆ, ಏನೂ ಅದಕ್ಕೆ ಟೈಮ್ ಸಂಬಂಧ ಇಲ್ಲ. ಸೊ ನಾನು ಪಾಸ್ಟ್ನಲ್ಲಿ ಹೇಳ್ಬೋದು ಅದನ್ನು, ಇವನ್ನೆಲ್ಲ ಪಾಸ್ಟ್ನಲ್ಲೇ ಹೇಳಬೇಕು. ಐ ಹ್ಯಾವಂಟ್ ಸ್ಟಡಿಡ್ ಎನಿಥಿಂಗ್ ಫಾರ್ ಟುಮಾರೋಸ್ ಎಕ್ಸಾಮ್, ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ನಾನು ಏನೂ ಓದೇ ಇಲ್ಲ ಇನ್ನು. ಎಕ್ಸಾಮ್ ಆಗೋದ್ರೆ ಅವಾಗ ಹೇಳಬೇಕು, ಐ ಡಿಡೆಂಟ್ ಸ್ಟಡಿ ಫಾರ್ ಎಸ್ಟರ್ಡೇಸ್ ಎಕ್ಸಾಮ್, ನೆನ್ನೆ ಎಕ್ಸಾಮ್ಗೆ ಏನೂ ಓದಿರಲಿಲ್ಲ. ರೈಟ್? ಓಕೆ, ಕ್ವೆಶ್ಚನ್ಸ್ ಕೇಳಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವಾಗ ಕೇಳಬೇಕು ನೋಡಿ. ಹ್ಯಾವ್ ಯು ಸೀನ್ ಸುಮಾ ಎನಿವೇರ್ ಅಂದರೆ ನಾನೀಗ ಸುಮಾನ ಹುಡುಕ್ತಾ ಇದ್ದೀನಿ, ನನಗಿನ್ನೂ ಸಿಕ್ಕಿಲ್ಲ. ನೀನೆಲ್ಲಾದರೂ ನೋಡಿದ್ಯಾ, ಕಾಣಿಸಿದ್ಲಾ ನಿನಗೆ ಅಂತ ಕೇಳ್ತಾ ಇದ್ದೀನಿ. ಆವಾಗ ಪ್ರೆಸೆಂಟ್ ಪರ್ಫೆಕ್ಟೇ ಸರಿ ಇರುತ್ತೆ, ಯಾಕೆಂದರೆ ಅದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಎಲ್ಲ ನಾವು ಕೇಳ್ತಾ ಇರೋದು ಅಲ್ವಾ. ಬಟ್ ಸ್ಪೆಸಿಫಿಕ್ ಟೈಮ್ ಆಗಿದ್ರೆ ಪಾಸ್ಟ್ ಆಗುತ್ತೆ. ಐ ಸಾ ಹರ್ ಎಸ್ಟರ್ಡೇ ಅಂತ, ನೆನ್ನೆ ನೋಡಿದೆ. ಓಕೆ, ನೆನ್ನೆ ಬಗ್ಗೆ ಕೇಳಬೇಕಾದ್ರೂ ಇದೇ ಥರ ಕೇಳಿ, ಡಿಡ್ ಯು ಸಿ ಹರ್ ಎಸ್ಟರ್ಡೇ ಅಂತ. ಹ್ಯಾವ್ ಯು ಹವ್ ಬೀನ್ ಟು ಡೆಲ್ಲಿ, ನೀನು ಯಾವತ್ತಾದರೂ ಇಲ್ಲಿವರೆಗೂ ಡೆಲ್ಲಿಗೆ ಹೋಗಿದೆಯಾ ಅಂದರೆ ನೀನು ಲೈಫ್ ಟೈಮ್ನಲ್ಲಿ, ಇದೇ ಥರನೇ ಕೇಳಬೇಕು. ರೈಟ್? ಯಾರಾದರೂ ಮನೆಗೆ ಹೋಗಿದೆಯಾ, ಇದೇ ಥರನೇ ಕೇಳಬೇಕು. ಯಾವುದೋ ಒಂದು ಪ್ಲೇಸ್ಗೆ ಹೋಗಿದೆ, ಇದೇ ಥರನೇ ಕೇಳಬೇಕು. ರೈಟ್? ಬೀನ್ ಹಾಕಬೇಕು. ಇಲ್ಲಿ ಯಾವಾಗಲೂ ಹ್ಯಾವ್ ಬೀನೇ ಬರುತ್ತೆ, ನೆನ್ಪಿಟ್ಕೊಂಬಿಡಿ. ಸೊ ಇದಕ್ಕೆ ಆನ್ಸರ್ ಆಗಿ ನೋ ಐ ಹ್ಯಾವಂಟ್ ಅನ್ಬೋದು, ಅಥವಾ ಹೋಗಿದ್ರೆ ಎಸ್ ಐ ಹ್ಯಾವ್ ಅನ್ಬೋದು, ಐ ಬೀನ್ ಮೆನಿ ಟೈಮ್ಸ್ ಅನ್ಬೋದು. ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಇದ್ರೆ ಈ ಥರ ಹೇಳಿ, ಐ ವೆಂಟ್ ಟು ಡೆಲ್ಲಿ 5 years ago, 5 ವರ್ಷದ ಹಿಂದೆ ಹೋಗಿದ್ದೆ. ಅಗೇನ್ ಇಲ್ಲೂ ಒಂದು ಸ್ಪೆಸಿಫಿಕ್ ಟೈಮ್ ಬಂತು. ನಾ ಪ್ರೆಸೆಂಟ್ ಪರ್ಫೆಕ್ಟ್ ಮೇಲೆ, ಪಾಸ್ಟ್ ಟೆನ್ಸ್ ಮೇಲೆ ಮಾಡಿರೋ ವೀಡಿಯೋಸ್ನ ಇನ್ನೊಂದ್ಸರಿ ಹೋಗಿ ನೋಡಿ, ಕನ್ಫ್ಯೂಷನ್ ಇದ್ದರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಹ್ಯಾವ್ ಯು ಸೀನ್ ದ ಫಿಲ್ಮ್ ಅವೆಂಜರ್ಸ್ ನಾನು ಕೇಳ್ತಾ ಇದ್ದೀನಿ. ಅಂದರೆ ಆ ಫಿಲ್ಮ್ನ ನೀನು ನೋಡಿದ್ಯಾ, ಯಾವತ್ತು ನೋಡಿದ್ಯಾ ಅಂತ ನಾನು ಕೇಳ್ತಾ ಇಲ್ಲ, ನಿನ್ನ ಫಿಲ್ಮ್ ನೋಡಿದ್ಯಾ ಯಾವತ್ತಾದರೂ ಸರಿ ಅಂತ. ಇದೇ ಥರನೇ ಅಲ್ವಾ ಕೇಳೋದು. ಇಲ್ಲ ಅಂದರೆ ನೋ ಐ ಹ್ಯಾವಂಟ್ ಅನ್ನಿ, ಅಂದರೆ ಅರ್ಥ ಯಾವತ್ತೂ ನೋಡೇ ಇಲ್ಲ. ನೋಡಿದರೆ ಎಸ್ ಐ ಹ್ಯಾವ್ ಅನ್ಬೋದು. ಓಕೆ, ಇಲ್ಲಿ ಕೇಳ್ತಾ ಇರೋದೇನು, ಇಲ್ಲಿವರೆಗೂ ಯಾವತ್ತಾದರೂ ನೋಡಿದ್ಯಾ ಅಂತ. ಬಟ್ ಆ ಫಿಲ್ಮ್ ನೆನ್ನೆ ಟಿವಿನಲ್ಲಿ ಬಂದಿತ್ತು, ಅದು ನೋಡಿದ್ಯಾ ಅಂತ ಕೇಳಬೇಕಂದ್ರೆ ಡಿಡಿಂದ ಕೇಳಬೇಕು. ಡಿಡ್ ಯು ಸಿ ಅವೆಂಜರ್ಸ್ ಯೆಸ್ಟರ್ಡೇ ಅಂತ, ಯಾಕೆಂದರೆ ನೆನ್ನೆ ಅದು ಟಿವಿನಲ್ಲಿ ಬಂದಿತ್ತು, ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ, ನೀನು ನೆನ್ನೆ ನೋಡಿದ್ಯಾ ಅಂತ. ರೈಟ್?
ಹಾಂ, ನೋಡಿದರೆ ಇಲ್ಲೇನು ಅನ್ಬೇಕು, ಅದೇ ಟೆನ್ಸ್ನಲ್ಲೇ ನೀವು ಆನ್ಸರ್ ಕೊಡಬೇಕು. ಎಸ್ ಐ ಡಿಡ್. ಎಸ್ ಐ ಡಿಡ್ ಅಂದರೆ ಹಾಂ ನೋಡಿದೆ, ರೈಟ್. ನಿಮ್ಗೆ ಇದರಲ್ಲಿ ಕಂಪ್ಯಾರಿಸನ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ, ರೈಟ್. ಹಳೆ ಕ್ಲಾಸ್ನ ಕೂಡ ನೋಡಿ. ಇಟ್ಸ್ ಆಲ್ರೆಡಿ 9. ಹ್ಯಾಸ್ ಶಿ ಕಮ್? ಈಗ ಆಲ್ರೆಡಿ 9 ಗಂಟೆ ಆಗಿದೆ, ಅವಳು ಬಂದ್ಲಾ ಅಂತ ನಾವು ಕೇಳ್ತಾ ಇದ್ದೀವಿ. ಇದರಲ್ಲೇ ಕೇಳಬೇಕಲ್ವ, ಯಾಕೆಂದರೆ ಇನ್ನೂ ಬಂದಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಪಾಸ್ಟ್ನ ಯಾವುದೋ ಒಂದು ಇವೆಂಟ್ ಬಗ್ಗೆ ಕೇಳಬೇಕಂದ್ರೆ ಡಿಡ್ ಶಿ ಕಮ್ ಟು ದ ಫಂಕ್ಷನ್? ಅವಳು ಫಂಕ್ಷನ್ಗೆ ಬಂದಿದ್ಲಾ ಅಂದರೆ ಅವತ್ತು ಫಂಕ್ಷನ್ ಆಯ್ತಲ್ವಾ, ಆ ಫಂಕ್ಷನ್ಗೆ ಅಲ್ಲಿ ಬಂದಿದ್ಲ. ವಾಟ್ ಹ್ಯಾವ್ ಯು ಲರ್ನ್ಡ್ ಇನ್ ಯುವರ್ ಲೈಫ್? ನೀನು ನಿನ್ನ ಲೈಫ್ನಲ್ಲಿ ಏನೇನು ಕಲ್ತಿದ್ಯಾ ಅಂದರೆ ನಾಟ್ ಅ ಸ್ಪೆಸಿಫಿಕ್ ಟೈಮ್, ಇಲ್ಲಿವರೆಗೂ. ವಾಟ್ ಡಿಡ್ ಯು ಸ್ಟಡಿ ಇನ್ ದ ಲೈಬ್ರರಿ? ಅಂದರೆ ಲೈಬ್ರರಿನಲ್ಲಿ ನೀನೇನು ಓದ್ದೆ ಅಂದರೆ ನನಗೆ ಗೊತ್ತು ನೀನು ಲೈಬ್ರರಿಗೆ ಹೋಗಿದ್ದೆ ಆಗಲೇ ಅಂತ, ಅಲ್ಲೇನು ಓದ್ದೆ ಅಂದರೆ ಸ್ಪೆಸಿಫಿಕ್ ಟೈಮ್. ವಾಟ್ ಡಿಶಸ್ ಹ್ಯಾವ್ ಯು ಮೇಡ್ ಫಾರ್ ಟುಡೇಸ್ ಫೆಸ್ಟಿವಲ್? ರೈಟ್. ಅಂದರೆ ಇವತ್ತು ಹಬ್ಬ ಇದೆ ಅಂತ ನಂಗೆ ಗೊತ್ತು. ಇವತ್ತಿನ ಹಬ್ಬಕ್ಕೆ ವಾಟ್ ಹ್ಯಾವ್ ಯು ಮೇಡ್? ರೈಟ್. ವಾಟ್ ಡಿಶಸ್ ಹ್ಯಾವ್ ಯು ಮೇಡ್ ಫಾರ್ ಟುಡೇಸ್ ಫೆಸ್ಟಿವಲ್? ಆಲ್ರೆಡಿ ಫೆಸ್ಟಿವಲ್ ಆಗೋಗಿದ್ರೆ ವಾಟ್ ಡಿಶಸ್ ಡಿಡ್ ಯು ಮೇಕ್ ಫಾರ್ ಲಾಸ್ಟ್ ದೀಪಾವಳಿ? ನೋಡಿ, ಏನು ಮಾಡಿದ್ದೆ ಆಗ. ಸೊ ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಇದ್ರೆ ಇನ್ನೊಂದು ಸರಿ ನೋಡಿ. ಆ್ಯಂಡ್ ಕೆಲವು ಸೆಂಟೆನ್ಸ್ಗಳನ್ನ ಸಿಂಪಲ್ ಪಾಸ್ಟ್ನಲ್ಲೇ ಹೇಳಬೇಕು. ಯಾವ ಅಂದರೆ ಕ್ವಿಕ್ ಆ್ಯಂಡ್ ಶಾರ್ಟ್ ಆ್ಯಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಹಿ ಸೆಡ್ ದ್ಯಾಟ್ ಡ್ಯಾಶ್, ಅವನು ಈ ಥರ ಹೇಳ್ದ. ಶಿ ಟೋಲ್ಡ್ ಮೀ ಡ್ಯಾಶ್. ಓಕೆ, ಸೆಡ್ ಮತ್ತು ಟೋಲ್ಡ್ ಅಂದ್ರೇನು ನೋಡಿ. ಸೆಡ್ ಅಂದರೆ ಹೇಳ್ದ, ಸೇ ನ ಪಾಸ್ಟ್ ಟೆನ್ಸ್. ಟೋಲ್ಡ್ ಅಂದರೂ ಕೂಡ ಹೇಳ್ದ, ಟೆಲ್ನ ಪಾಸ್ಟ್ ಟೆನ್ಸ್. ಟೋಲ್ಡ್ ಯಾವಾಗ ಹೇಳ್ತೀವಿ ಅಂದರೆ ಏನಾದರೂ ಒಂದು ಮಾಡೋದಕ್ಕೆ ನೀವು ಯಾರಿಗಾದ್ರೂ ಹೇಳಿದ್ರೆ ಅದು ಟೆಲ್ ಅಥವಾ ಟೋಲ್ಡ್. ತುಂಬ ಸರಿ ಅಲ್ಲೇ ಯೂಸ್ ಮಾಡೋದು. ಒಂದು ಕೆಲಸ ಮಾಡೋದಕ್ಕೆ ನನಗೆ ಹೇಳ್ದ, ಬರೋದಕ್ಕೆ ಹೇಳ್ದ, ಈ ರೀತಿ ಮಾಡು ಅಂತ ಹೇಳ್ದ, ಅವ್ನು ನನಗೆ ಇದನ್ನು ಹೇಳ್ದ, ಅಲ್ಲೆಲ್ಲ ಟೆಲ್, ಪಾಸ್ಟ್ನಲ್ಲಿ ಟೋಲ್ಡ್ ಬರುತ್ತೆ. ಸೆಡ್ ಅಂದ್ರೇನು, ಜಸ್ಟ್ ಇದನ್ನು ಹೇಳ್ದ. ಅವ್ನು ಹೇಳ್ದ ಬ್ಯುಸಿ ಇದ್ದೀನಿ ಅಂತ, ನೋಡಿ ಅಲ್ಲಿ ಸೆಡ್ ಬರುತ್ತೆ. ಅವ್ನು ಹೇಳ್ದ ಇವತ್ತು ಬರ್ತಾ ಇದ್ದಾನಂತೆ, ಅಲ್ಲಿ ಸೆಡ್ ಬರುತ್ತೆ. ರೈಟ್, ಅಷ್ಟೇ. ಹಿ ಗೇವ್ ಮೀ ಸಮಥಿಂಗ್, ಅವ್ನು ಕೊಟ್ಟ ಇದನ್ನು. ರವಿ ಆಸ್ಕ್ ಮೀ ಅಬೌಟ್ ಡ್ಯಾಶ್, ರವಿ ಇದನ್ನು ಕೇಳ್ದ. ಸೊ ಇಲ್ಲೆಲ್ಲ ಏನು ಕ್ವಿಕ್ ಆ್ಯಂಡ್ ಶಾರ್ಟ್ ಆ್ಯಕ್ಷನ್ಸ್ ಅಲ್ವಾ, ಇದನ್ನೆಲ್ಲ ಪಾಸ್ಟ್ನಲ್ಲೇ ಹಿಡಿ ನೀವು. ಆ್ಯಂಡ್ ಒಬ್ಬ ವ್ಯಕ್ತಿ ಈಗ ಇಲ್ಲ ನಮ್ಮ ಜೊತೆ ಅಂದರೆ ಅವ್ರು ಮಾಡಿರೋ ಎಲ್ಲ ಆ್ಯಕ್ಷನ್ಗಳು ಸಿಂಪಲ್ ಪಾಸ್ಟ್ನಲ್ಲೇ ಹೇಳಬೇಕು. ಮೈ ಗ್ರ್ಯಾಂಡ್ ಪಾ ಗೇವ್ ಮಿ ದಿಸ್, ರೈಟ್. ಹ್ಯಾಸ್ ಗಿವನ್ ಅಂತ ಹೇಳಕ್ಕೆ ಬರಲ್ಲ, ಅವ್ರು ಇವಾಗ ಬದುಕಿಲ್ಲ ಅಂದರೆ ಈ ಥರನೇ ಹೇಳಬೇಕು. ಮೈ ಗ್ರ್ಯಾಂಡ್ ಮಾ ನೆವರ್ ಹ್ಯಾಡ್ ಅ ಫೋನ್. ನೋಡಿ, ಸಿಂಪಲ್ ಪಾಸ್ಟ್ನಲ್ಲಿ ನೆವರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಮೈ ಗ್ರ್ಯಾಂಡ್ ಮಾ ನೆವರ್ ಹ್ಯಾಡ್ ಅ ಫೋನ್, ಅವ್ರ ಹತ್ರ ಯಾವತ್ತೂ ಫೋನೇ ಇರಲಿಲ್ಲ. ರೈಟ್, ಇದು ಸಿಂಪಲ್ ಪಾಸ್ಟ್ನಲ್ಲೇ ಹೇಳಬೇಕು. ಇದನ್ನು ನೆನಪಿಟ್ಕೊಳ್ಳಿ. ಆ ವ್ಯಕ್ತಿ ಈಗ ಇಲ್ಲ ನಮ್ಮ ಜೊತೆ ಅಂದರೆ ಅವ್ರು ಮಾಡಿರೋ ಎಲ್ಲ ಆ್ಯಕ್ಷನ್ಗಳು ಸಿಂಪಲ್ ಪಾಸ್ಟೇ. ಸೊ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ಆ್ಯಂಡ್ ಎಲ್ಲ ವೀಡಿಯೋ ಸೀರಿಯಲ್ ವೈಸ್ ನೋಡಿ. ಈ ವಿಡಿಯೋದಲ್ಲಿ ನೀವೇನಾದರೂ ಕಲ್ತಿದ್ದೀರಾ ಅನಿಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಂಪಾರ್ಟೆಂಟ್. ಈ ಥರ ಡೌಟ್ಸ್ಗಳು ತುಂಬ ಜನಕ್ಕಿರುತ್ತೆ. ಆ ಎಲ್ಲರಿಗೂ ನೀವು ಫೇಸ್ಬುಕ್ನಲ್ಲಿ, ವಾಟ್ಸಾಪ್ನಲ್ಲಿ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು.